ಬೀದರ್ನಲ್ಲಿ ರಾಜಾರೋಷವಾಗಿ ಅಕ್ರಮ ಗಣಿಗಾರಿಕೆ ಮಾಡುತ್ತಿದ್ದವರ ವಿರುದ್ಧ ನ್ಯೂಸ್ ಫಸ್ಟ್ ನಿರಂತರ ಸುದ್ದಿ ಬಿತ್ತರಿಸಿತ್ತು. ಸದ್ಯ ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಅಕ್ರಮ ಗಣಿಗಾರಿಕೆ ಕುರಿತು ಸಚಿವ ಈಶ್ವರ್ ಖಂಡ್ರೆ ವರದಿ ಕೇಳಿದ್ದಾರೆ. ನ್ಯೂಸ್ ಫಸ್ಟ್ ಸುದ್ದಿ ಮಾಡಿದ ಒಂದೇ ದಿನದಲ್ಲಿ ಜಿಲ್ಲಾಧಿಕಾರಿಗೆ ಪತ್ರ ಬರೆದು ಸಚಿವರು ಮಾಹಿತಿಯನ್ನ ಕೇಳಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ಜಿಲ್ಲೆಯಲ್ಲಿ ನಡೀತಾ ಇರುವ ಅಕ್ರಮ ಗಣಿಗಾರಿಕೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕ್ತೇವೆ. ಯಾರೇ ಅಕ್ರಮ ಮಾಡ್ತಿದ್ರು ಅವರ ವಿರುದ್ಧ ಕ್ರಮ ಕೈಗೊಳ್ತೇವೆ. ಯಾರಾದರೂ ಅಧಿಕಾರಿಗಳು ಭಾಗಿಯಾಗಿದ್ರೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ತೇವೆ ಅಂತ ಗಣಿ ದಂಧೆಕೋರರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗೂ ಇದು ನ್ಯೂಸ್ ಫಸ್ಟ್ ನ ಇಂಪ್ಯಾಕ್ಟ್ ಆಗಿದೆ. ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥದ್ದು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ಪರಿಗಣನೆ ಮಾಡಿದೆ. ಈಗಲೇ ಒಂದು ಪತ್ರ ನಾನು ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟಿದ್ದೇನೆ. ಇನ್ನೊಂದು ಸಲ ಸೂಚನೆ ಕೊಡ್ತೇನೆ. ಇದರ ಹಂತಕ್ಕೆ ಹೋಗಿ ಅಕ್ರಮ ಗಣಿಗಾರಿಕೆ ತಡಿತೀವಿ. ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕೆಲ ಹಂತದ ಅಧಿಕಾರಿ ನಿಷ್ಕಾಳಜಿ ಮಾಡಿದ್ರೆ ಯಾರಾದ್ರೂ ಇದರಲ್ಲಿ ಭಾಗಿಯಾಗಿದ್ದರೆ ಅವ್ರ ಮೇಲೂ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅಂತ ಹೇಳಿ ಸೂಚನೆ ಕೊಡ್ತೇನೆ. ಧನ್ಯವಾದ. ಬೀದರ್ ಒಳಗ ಗಣಿಗಾರಿಕೆ ಇದೇ ನಮ್ಗೇನು ಹೊಸದಲ್ಲ. 30 ವರ್ಷದಿಂದ ನಾವು ನೋಡ್ಕೊತಾನೆ ಬಂದಿದ್ದೇವೆ. ಇದು ಪ್ರತಿಯೊಂದು MLA, MP, ರಾಜಕಾರಣಿಗಳಿಗೆ, ಗವರ್ಮೆಂಟ್ ಆಫೀಸರ್ಗಳಿಗೆ, ಪಂಚಾಯತ್ ಮೆಂಬರ್ಗಳಿಗೆ, ಪ್ರತಿಯೊಂದು ಹಳ್ಳಿಯೊಳಗೆ 5 ವರ್ಷದ ಮೇಲ್ಪಟ್ಟು ಎಲ್ಲರಿಗೂ ಗೊತ್ತದ ಗಣಿಗಾರಿಕೆ ಎಲ್ಲಾಗ್ತದ ಎಲ್ಲಿಲ್ಲ ಬೀದರ್ ಡಿಸ್ಟಿಕ್ ಒಳಗ. ಇವ್ರು ಏನು ಇಷ್ಟು ಈಸಿಯಾಗಿ ಹೇಳ್ತಾರ ಅಂದ್ರೆ ಇವ್ರಿಗೆ ಏನು ಗೊತ್ತೇ ಇಲ್ಲ. ಇವತ್ತೇ ಗೊತ್ತಾಗ್ಯದ ಗಣಿಗಾರಿಕೆ ಆಗ್ತದ ಅಂತ ಹೇಳಿ. ಪ್ರತಿಯೊಂದು MLA, MP ಇದು ಏನಪ್ಪಾ ಅಂತಂದ್ರೆ ರಾಜಕಾರಣಿಗಳು ಮನೆ ಹೊಲ, ಕಾಂಪೌಂಡ್, ಗೆಸ್ಟ್ ಹೌಸ್, ಫಾರ್ಮ್ ಹೌಸ್, ಅವ್ರ ಸ್ಕೂಲು, ಕಾಲೇಜು ಏನಪ್ಪಾ ಅಂದ್ರೆ ಪ್ರತಿಯೊಂದು ನೀವು ಹೋಗಿ ಮೀಡಿಯಾದವ್ರು ಚೆಕ್ ಮಾಡಿರಿ ಒಂದ್ಸರಿ. ಅಷ್ಟೆಲ್ಲ ಬರೀ ಕೆಂಪು ಗಲ್ಲಿಂದ ಗಣಿಗಾರಿಕೆಲಿಂದೇ ಅವ್ರದ್ದು ಏನಪ್ಪಾ ಅಂದ್ರೆ ಮನಿ ಕಟ್ಟಿಂದವ, ಫಾರ್ಮ್ ಹೌಸ್ ಕಟ್ಟಿಂದವ, ಸ್ಕೂಲ್, ಕಾಲೇಜು, ಹಾಸ್ಪಿಟಲ್, ಅವ್ರದ್ದೇನು A to Z ಏನಪ್ಪಾ ಅಂದ್ರೆ ಬಿಲ್ಡಿಂಗ್ಸ್ ಕೆಂಪು ಕಲ್ಲಿನಿಂದನೇ ಕಟ್ಟಿಂದವ. ಆದ್ರೂ ಅವ್ರೇನ್ ನಮ್ಗೇನ್ ಗೊತ್ತೇ ಇಲ್ಲ ಗಣಿಗಾರಿಕೆ ಅಂದ್ರೆ ಎಲ್ಲ ಆಗ್ತದೇನೋ ಅನ್ನಂಗೆ ಪರಿಚಯ ತಪ್ಪಲೆ ಮಾತಾಡ್ಲತ್ತಾರ. ಎಷ್ಟು ಆಕ್ಟಿಂಗ್ ಮಾಡ್ತಾರಂತ. ಇವ್ರು ರಿಯಲ್ ಹೀರೋಗಳು ಅಂದ್ರೆ ಇವರೇ. ನಾವು ಸುಮ್ನೆ ರಾಜ್ಕುಮಾರ್ ಅವ್ರಿಗೆ, ರಜನಿಕಾಂತ್ ಅವರಿಗೆ, ಅಮಿತಾಬ್ ಬಚ್ಚನ್ ಅವ್ರಿಗೆ ಆಕ್ಟರ್ ಅಂತ ಕರಿತೀವಿ. ನಿಜವಾದ ರಿಯಲ್ ಆಕ್ಟರ್ ಅಂತಂದ್ರೆ ನಮ್ಮ ರಾಜಕಾರಣಿಗಳೇ. ಇವ್ರಲಿಂದ ಕಲಿಬೇಕು ನಾವು ಆಕ್ಟಿಂಗ್. ಎಷ್ಟು ಈಸಿಯಾಗಿ ಹೇಳ್ತಾರಲ್ಲ. ನಾವು ಆಕ್ಷನ್ ತಗೋತೀವಿ. ಯಾವುದೇ ಗೌರ್ಮೆಂಟ್ ಆಫೀಸರ್ಗಳೊಳಗೆ ಇನ್ವಾಲ್ವ್ ಇದ್ರಪ್ಪ ಅಂತಂದ್ರೆ ನಾವು ಅವರಿಗೆ ವಿರೋಧ ಮಾಡ್ತೀವಿ, ಅವ್ರ ಮೇಲೆ ಆಕ್ಷನ್ ತಗೋತೀವಿ. ದಿನಕ್ಕೆ ಏನಪ್ಪಾ ಅಂತಂದ್ರೆ 100 ಟ್ರ್ಯಾಕ್ಟರ್, ಲಾರಿ ರೋಡ್ ಮೇಲೆ ಏನಪ್ಪಾ ಅಂದ್ರೆ ಅದೇ ಗಣಿಗಾರಿಕೆ ಕಲ್ಲುಗಳೇನಪ್ಪಾ ಅಂದ್ರೆ ಟ್ರಾನ್ಸ್ಪೋರ್ಟ್ ಆಗ್ತಾವ ಒಂದು ಊರ್ಲಿಂದ ಒಂದು ಊರಿಗೆ. ಇವ್ರು ಏನು ಅಲ್ಲೇನು ಮಲ್ಕೊಂಡಿರ್ತಾರ, ಏನು 30 ವರ್ಷದಿಂದ ನಡೀತಾವ. ನಾವು ಸಣ್ಣವರಿದ್ದಾಗಿಂದ ಡೈಲಿ ನೋಡ್ಕೊತಾ ಬರ್ತೀವಿ ಗಣಿಗಾರಿಕೆ ಎಲ್ಲ ಆಗ್ಲಿಲ್ಲ ಎಲ್ಲಿಲ್ಲ ಅಂತ. ಅಷ್ಟಾದ್ರೂ ಇವರು ಸಿಂಪಲ್ ಆಗಿ ಇವತ್ತೇ ಗೊತ್ತಾಯ್ತು ನನಗ. ನಿನ್ನೆವರೆಗೂ ನನಗೆ ಗೊತ್ತೇ ಇಲ್ಲ ನಮ್ ಬೀದರ್ ಡಿಸ್ಟಿಕ್ ಒಳಗೆ ಗಣಿಗಾರಿಕೆ ಇಲ್ಲಿಗಲ್ ಈಗ ಆಗ್ತದ. ಪೊಲೀಸರು ಹಪ್ತ ತಗೋತಾರ, ಅವ್ರಿಂದ MLA ಗಳು ಹಪ್ತ ತಗೋತಾರ. ಎಲ್ಲರೂ ಬರೀ ಫ್ರಾಡ್ ಮಾಡೋದ್ರಾಗೆ ಏಕ ನಂಬರ್ ಆಗ್ಬಿಟ್ಟ. ಅಂತದ್ರೊಳಗೆ ಮತ್ತೇನ್ ಆಕ್ಷನ್ ತಗೊಂಡಿರ್ತಾರ. ಒಂದ್ಸರಿ ಹೋಗಿ ಇವ್ರದ್ದು ಪ್ರಾಪರ್ಟಿ ಮೇಲೆ ವಿಸಿಟ್ ಮಾಡ್ರಿ. ನ್ಯೂಸ್ ಚಾನಲ್ ಅವ್ರ ಮನಿ ಯಾವ್ದು ಕಲ್ಲಿಂದ ಕಟ್ಟಿರ್ತದ, ಅವ್ರ ಫಾರ್ಮ್ ಹೌಸ್ ಯಾವ ಕಲ್ಲಿಂದ ಕಟ್ಟ್ಯಾರ, ಸ್ಕೂಲು, ಕಾಲೇಜು, A to Z ಈ ಊರಿವನ್ನ ಕೆಂಪು ಸ್ಟೋನ್ ಇಂದೇ ಕಟ್ಟ್ಯಾರ. ಅವ್ರು ಅವರೇ ಖುದ್ದಾಗಿ ಬಂದು ನೋಡ್ಕೊಂಡು ಯಾವ್ದು ಕಲ್ಲು ಸರಿಯಾಗದ, ಯಾವ್ದು ಗಟ್ಟಿ ಬರ್ತದ ಅಂತ ಎಲ್ಲ ವೆರಿಫಿಕೇಶನ್ ಮಾಡಿ ಏನಪ್ಪಾ ಅಂತಂದ್ರೆ ತಗೊಂಡ್ ಹೋಗ್ತಾರ. ಅಂತದ್ರೊಳಗೆ ಇವ್ರಿಗೆ ಏನು ಎಲ್ಲಿ ಮೈನಿಂಗ್ ಆಗ್ಲತ್ತದ, ಎಲ್ಲಿ ಗಣಿಗಾರಿಕೆ ಆಗ್ಲತ್ತದ ಅಂತ ಹೇಳಿ ಏನ್ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಟನೆ ಮಾಡ್ತಾರ. ಇವರಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕು ಎಲ್ರಿಗೂ. ನಂಬರ್ 1 ಈ ಸರಿ ರೆಕಮೆಂಡ್ ಮಾಡ್ಬೇಕಾಗ್ತದೆ. ಎಲ್ಲರೂ ಕರ್ನಾಟಕ ಜನತೆ ರೆಕಮೆಂಡ್ ಮಾಡ್ರಿ ಒಂದ್ಸರಿ. ನಿಮ್ MLA ಯಾರ್ಯಾರಿಗೆ ಆಸ್ಕರ್ ಕೊಡ್ಬೇಕಲ್ಲ ನಿಮ್ ಕ್ಷೇತ್ರದಾಗ ರಾಜಕಾರಣಿಗಳಿಗೆ, ಅವ್ರಿಗೆ ಏನಪ್ಪಾ ಅಂತಂದ್ರೆ ಆಸ್ಕರ್ ಅವಾರ್ಡ್ ರೆಕಮೆಂಡೇಶನ್ ಮಾಡ್ರಿ. ಕೊಡ್ಲೇಬೇಕು ಇವ್ರಿಗೆ ನಾವು ಕಂಪಲ್ಸರಿ. ಏನೇನ್ ಆಕ್ಟಿಂಗ್. ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ಜಿಲ್ಲೆಯಲ್ಲಿ